ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಿಡಿಯೋ ನೋಡುತ್ತಾ ಇರುವಂತಹ ನಿಮ್ಮೊಬ್ಬೊಬ್ಬರಿಗೂ ವಂದನೆಗಳು ಮತ್ತು ದೇವರ ಹೆಸರಿನಲ್ಲಿ ನಿಮಗೆ ಆಶೀರ್ವಾದಗಳು ಉಂಟಾಗಲಿ. ಈ ಒಂದು ವಿಡಿಯೋದಲ್ಲಿ ಪ್ರಾರ್ಥನೆ ಎಂಬ ವಿಷಯದ ಅಡಿಯಲ್ಲಿ ನಾವು ಭಾಗ 4 ನೋಡುತ್ತಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಉತ್ತರಕ್ಕಾಗಿ ಕಾಯುವ ಪ್ರಾರ್ಥನೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಮಾತನಾಡಿಕೊಳ್ಳುತ್ತೇವೆ. ನೀವು ಯಾರಿಗಾದರೂ ಪ್ರಾರ್ಥನೆ ಮಾಡಿದರೆ 1 ವರ್ಷ ಕಾದಿರ್ತೀರಾ, 1 ತಿಂಗಳಾದರೂ ಕಾದಿರ್ತೀರಾ, 1 ದಿವಸ ಇಲ್ಲವೇ 1 ಗಂಟೆಯಾದರೂ ಕಾದಿರ್ತೀರಾ? ಬೈಬಲ್ನಲ್ಲಿ ಒಬ್ಬರು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಿ ಹೆಚ್ಚು ದಿನಗಳು ಕಾದಿದ್ದರು. ಯಾರೆಂದು ಕೇಳ್ತೀರಾ? ಅವರ ಹೆಸರು ಇಸಾಕ. ಇಸಾಕನು ರೆಬೆಕ್ಕಳಿಗಾಗಿ ಪ್ರಾರ್ಥಿಸಿ ಹೆಚ್ಚು ದಿವಸ ಕಾದಿದ್ದರು. ಎಷ್ಟು ದಿವಸ ಅಂತ ಕೇಳ್ತೀರಾ? ಹೆಚ್ಚು ಕಡಿಮೆ 20 ವರ್ಷ ಕಾದಿದ್ದರಂತೆ. ಹೇಗೆ ಅಂತ ಯೋಚಿಸ್ತಿದ್ದೀರಾ? ಇಸಾಕನು ರೆಬೆಕ್ಕಳನ್ನ ಮದುವೆಯಾದಾಗ ಅವರಿಗೆ 40 ವರ್ಷ. ಆದಿಕಾಂಡ 25-20ನೇ ವಚನದಲ್ಲಿ. ಮದುವೆಯ ನಂತರ ಇಸಾಕನು ರೆಬೆಕ್ಕಳಿಗಾಗಿ ಪ್ರಾರ್ಥಿಸಿದನು ಅಂತ ನಾವು ನೋಡುತ್ತೇವೆ. ಆಕೆಯು ಬಂಜೆಯಾಗಿದ್ದಾಗ ತನ್ನ ಹೆಂಡತಿಗಾಗಿ ಕರ್ತನನ್ನ ನೋಡಿ ಪ್ರಾರ್ಥಿಸಿದನು ಅಂತ ಆದಿಕಾಂಡ 25ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುತ್ತೇವೆ. ಈ ಪ್ರಾರ್ಥನೆಗೆ ಉತ್ತರ ಯಾವಾಗ ಸಿಕ್ಕಿತು ಗೊತ್ತಾ? ಹೇಳಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ರೆಬೆಕ್ಕಳಿಗೆ ಮಗುವಾದಾಗ ಇಸಾಕನಿಗೆ 60 ವರ್ಷ. ಇಸಾಕನು ಏನ್ ಮಾಡದ? 40ನೇ ವಯಸ್ಸಿದ್ದಾಗ ಅವನು ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭಿಸಿ 60 ವಯಸ್ಸಾಯಿತು ಅವರಿಗೆ ಮಕ್ಕಳಾಗುವಷ್ಟರಲ್ಲಿ. ಅಂದರೆ 20 ವರ್ಷ ಅವರು ಕಾದಿದ್ದರು. ನಿಮ್ಮ ಸ್ನೇಹಿತ ಪಾಪಕ್ಕೆ ದಾಸರಾಗಿರಬಹುದು, ನಶೆ ಪದಾರ್ಥಗಳಿಗೂ ಕುಡಿತ ಕೆಟ್ಟತನಕ್ಕೂ ದಾಸರಾಗಿರಬಹುದು, ವ್ಯಭಿಚಾರಕ್ಕೆ ದಾಸರಾಗಿರಬಹುದು. ಅವರಿಗಾಗಿ ಪ್ರಾರ್ಥಿಸುವಾಗ ಕಾದಿದ್ದು ಪ್ರಾರ್ಥಿಸ್ತೀರಾ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 20 ವರ್ಷ ಆದರೂ ಕಾದಿದ್ದು ಪ್ರಾರ್ಥಿಸುವಾಗ ಇಸಾಕನಿಗೆ ಉತ್ತರ ಕೊಟ್ಟ ಅದೇ ದೇವರು ನಿಮಗೆ ಉತ್ತರ ಕೊಟ್ಟು ನಿಮ್ಮ ಸ್ನೇಹಿತ ಸಂಗಾತಿಯನ್ನು ಪಾಪದ ದಾಸೋಹದಿಂದ ಬಿಡಿಸಿ ಪರಲೋಕ ಸೇರಿಸುವಂತೆ ಮಾಡುತ್ತಾನೆ. ಅನೇಕ ದೇವ ಭಕ್ತರು ಪ್ರಾರ್ಥಿಸಿ ಕಾದಿದ್ದಾಗ ಅವರ ಕಾದಿರುವಿಕೆಗಾಗಿ ದೇವರು ಉತ್ತರ ಕೊಟ್ಟನು. ಖಂಡಿತವಾಗಿಯೂ ನೀವು ಯಾವುದೇ ವಿಷಯಕ್ಕಾಗಲಿ ಯಾರಿಗಾದರೂ ಆಗಲಿ ಪ್ರಾರ್ಥಿಸುತ್ತಿದ್ದರೆ ಮರೆಯಬೇಡಿ, ದೇವರು ಮರೆತಿಲ್ಲ. ನೀವು ತಾಳ್ಮೆಯಿಂದ ನೀವು ದೇವರಲ್ಲಿ ಕಾದಿರುವಾಗ ದೇವರು ಖಂಡಿತವಾಗಿ ಅದು 20 ವರ್ಷವಾಗಲಿ 30 ವರ್ಷವಾಗಲಿ, ಒಂದು ವೇಳೆ 1 ತಿಂಗಳಾಗಿರ್ಬೋದು, 5 ದಿನವಾಗಿರಬಹುದು. ದೇವರ ಸಮಯ ನಮ್ಮ ಸಮಯ ಅಲ್ಲ. ನಾವು ದೇವರ ಸಮಯಕ್ಕಾಗಿ ಕಾದಿರಬೇಕು. ದೇವರ ಸಮಯ, ದೇವರು ಮಾಡುವ ಕಾರ್ಯ ಅತಿ ಅದ್ಭುತವಾಗಿಯೂ ಸುಂದರವಾಗಿಯೂ ಇರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ದೇವರಿಗೆ ಅಸಾಧ್ಯವಾದ ಕಾರ್ಯವೂ ಯಾವುದೂ ಇಲ್ಲ. ಆತನು ಒಂದು ಸಾರಿ ಮಾತು ಕೊಟ್ಟರೆ ಆತನು ನಡೆಸಿಕೊಡುತ್ತಾನೆ. ಇಲ್ಲಿ ಯೋಸೇಫನು 13 ವರ್ಷ, ಅಬ್ರಹಾಮನು 25 ವರ್ಷ, ಮೋಶೆ 40 ವರ್ಷ, ಯೇಸು ಸ್ವಾಮಿ 30 ವರ್ಷ ಏನ್ ಮಾಡಿದ್ರು? ಅವರು ಕಾಯುತ್ತಿದ್ದರು ಅಂತ ನಾವು ನೋಡುತ್ತೇವೆ. ದೇವರ ಸಮಯವು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ನಿಮ್ಮ ದುಃಖವು, ನಿಮ್ಮ ಕಣ್ಣೀರು, ನಿಮ್ಮ ಒಂದು ಯಾತನೆಯು ಅದು ಕೊನೆಗೊಳ್ಳುತ್ತದೆ. ನಂಬಿಗಸ್ತರಾಗಿ ರೋಗಕ್ಕಾಗಲಿ, ಯಾತನೆಗಾಗಲಿ, ಅಸ್ವಸ್ಥತೆಗಾಗಲಿ, ಅದರ ಬಿಡುಗಡೆಗಾಗಲಿ ನೀವು ಪ್ರಾರ್ಥಿಸುವುದಾದರೆ ನೀವು ಇದನ್ನು ನೆನಪಿಟ್ಟುಕೊಂಡು ಪ್ರಾರ್ಥಿಸಿರಿ. ದೇವರು ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುತ್ತಾನೆ. ಆತನ ಹೆಸರಿಗೆ ತಕ್ಕಂತೆ ನಿಮ್ಮ ಎಲ್ಲ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಿಮಗೆ ಸಂತೋಷವನ್ನು ತಂದು ಜೀವಿತದಲ್ಲಿ ಸೇರಿಸಿಕೊಡುತ್ತಾನೆ. ಆದ್ದರಿಂದ ವಿಡಿಯೋನ ನೋಡ್ತಾ ಇರುವಂತಹ ಕರ್ತನಲ್ಲಿ ಪ್ರಿಯರೇ, ನೀವು ಎಂದಿಗೂ ದೇವರು ಮರೆತು ಬಿಟ್ಟಿದ್ದಾನೆಂಬುದಾಗಿ ನೆನೆಸಬೇಡ್ರಿ. ನೀವು ಕಾದಿರುವ ಪ್ರಾರ್ಥನೆಗಳು ದೇವರು ಖಂಡಿತವಾಗಿ ಉತ್ತರಿಸುವಂತವನಾಗಿದ್ದಾನೆ. ನಿಮ್ಮ ಕಣ್ಣೀರನ್ನು ಆತನು ಒರೆಸುವಂತವನಾಗಿದ್ದಾನೆ, ಆದರಿಸುವಂತವನಾಗಿದ್ದಾನೆ. ಇಸಾಕನ ಹಾಗೆ ನಾವು ನಂಬಿಕೆಯಿಂದ 20 ವರ್ಷವಾದರೂ ಕಾದಿರುವಾಗ ದೇವರು ನಮ್ಮನ್ನ ಆಶೀರ್ವದಿಸಿ ಉತ್ತರಿಸುತ್ತಾನೆ. ಆಮೇನ್.